ಹೀರೋ ಆಗುವುದಕ್ಕೂ ಮೊದಲು ಗೌರ್ಮೆಂಟ್ನಲ್ಲಿ ಕೆಲಸ, ಈಗ 350 ರು ಒಡೆಯ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತಲ್ಲ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಸಿನಿಮಾದಲ್ಲಿ ಕೆಲಸ ಮಾಡುತ್ತೇನೆ ಎಂದು ಯೋಚಿಸದ ನಟನ ಕ್ಷೇತ್ರಕ್ಕೆ ಕಾಲಿಟ್ಟವರು ಬಹಳ ಮಂದಿ ಇದ್ದಾರೆ. ಈಗ ಸೂಪರ್ ಸ್ಟಾರ್ ಆದ ಅನೇಕರು ಸಿನಿಮಾ ನೋಡಲು ಟಿಕೆಟ್ ಕೊಳ್ಳುವ ಸ್ಥಿತಿಯೂ ಇರಲಿಲ್ಲ. ಅನೇಕರು ಬೀದಿಯಲ್ಲಿ ಮಲಗಿ ದಿನಗಳನ್ನು ಕಳೆಯುವವರಿದ್ದಾರೆ. ಈ ಸಾಲಿನಲ್ಲಿ ಬಾಲಿವುಡ್ನ ಸ್ಟಾರ್ ಹೀರೋ ಕೂಡ ಇದ್ದಾರೆ. ಈಗ ನಾವು ಹೇಳುತ್ತಿರುವ ಹೀರೋನ ಆಸ್ತಿ ಬರೋಬ್ಬರಿ 350 ಕೋಟಿ ರೂಪಾಯಿ. ಆ ಬಗ್ಗೆ ಇಲ್ಲಿದೆ ಮಾಹಿತಿ, ನೋಡೋಣ ಬನ್ನಿ. ನಾವು ಹೇಳುತ್ತಿರೋದು ಬಹಳ ಕಷ್ಟಪಟ್ಟ ಮೇಲೆ ಬಂದ ಓರ್ವ ನಟನ ಬಗ್ಗೆ. ಅವರು ಬೇರೆ ಯಾರೂ ಅಲ್ಲ, ಕಾಲಿವುಡ್ ನಟ ಸೂರ್ಯ. ದಕ್ಷಿಣ ಚಿತ್ರರಂಗದ ಸೂಪರ್ ಸ್ಟಾರ್ ಇವರು. ಇವರ ಆಸ್ತಿ 350 ಕೋಟಿ ರೂಪಾಯಿ. ಸೂರ್ಯನ ತಂದೆಯು ಹೀರೋ. ಸೂರ್ಯ ತಂದೆ ಹಾದಿಯಲ್ಲೇ ನಟನೆ ಕ್ಷೇತ್ರದಲ್ಲೂ ತೊಡಗಿಕೊಂಡಿದ್ದರು. ತಾವು ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗುತ್ತಾರೆ ಎಂದು ಅವರು ಭಾವಿಸಿರಲಿಲ್ಲ. ಸೂರ್ಯ ಈ ಮೊದಲು ಗೌರ್ಮೆಂಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಸೂರ್ಯ 23 ಜುಲೈ 1975ರಂದು ಚೆನ್ನೈನಲ್ಲಿ ಜನಿಸಿದರು. ಇವರು ತಮಿಳು ನಟ ಶಿವಕುಮಾರ್ ಅವರ ಪುತ್ರ. ಸೂಪರ್ ಸ್ಟಾರ್ ಆಗುತ್ತೇನೆ ಎಂದು ಸೂರ್ಯ ಅಂದುಕೊಂಡಿರಲಿಲ್ಲ. ಅವರು ಈ ಕ್ಷೇತ್ರ ಬರಲು ಸಹ ಸಿದ್ಧರಿರಲಿಲ್ಲ. BCom ಮುಗಿಸಿದ ಅವರು ನಂತರ ಗೌರ್ಮೆಂಟ್ನಲ್ಲಿ ಮ್ಯಾನೇಜರ್ ಆದರು. ಅವರಿಗೆ ಒಂದು ಕಾಲದಲ್ಲಿ ತಿಂಗಳಿಗೆ ಕೇವಲ 376 ರೂಪಾಯಿ ಸಂಬಳ ಪಡೆಯುತ್ತಿದ್ದರು. ಅದಕ್ಕಾಗಿ ಅವರು 18 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಯಿತು. ನಟಿ ಜ್ಯೋತಿಕಾ, ನಟ ಸೂರ್ಯ ಅವರು ವಿವಾಹವಾಗಿದ್ದರು. ಈ ಜೋಡಿ 7 ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದೆ. ಅವರ ಮೊದಲ ಚಿತ್ರ 1997ರಲ್ಲಿ ಬಿಡುಗಡೆಯಾದ ನೆರುಕ್ಕು ನೇರ್. 18 ಗಂಟೆಗಳ ಕೆಲಸ ಏನಾಗಿದೆ ನೋಡೋಣ. ಸೂರ್ಯ ಈ ಮೊದಲು ತಮ್ಮ ಮೊದಲ ಸಂಬಳ ಬಗ್ಗೆ ಮಾಹಿತಿ ನೀಡಿದ್ದರು. ನಾನು ತಿಂಗಳಿಗೆ 736 ರೂಪಾಯಿ ದುಡಿಯುತ್ತಿದ್ದೆ. ಅದಕ್ಕಾಗಿ ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡಬೇಕಿತ್ತು. ಜವಳಿ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾಗಲೂ ತಾನು ನಟ ಶಿವಕುಮಾರ್ ಅವರ ಮಗ ಎಂಬುದು ಬಹಿರಂಗಪಡಿಸಿರಲಿಲ್ಲ. ನಾನು ಹೀಗೆ 8 ತಿಂಗಳು ಕೆಲಸ ಮಾಡಿದ್ದೆ ಎಂದಿದ್ದರು ಅವರು. ಸೂರ್ಯ ಇಂದು ದಕ್ಷಿಣ ಚಿತ್ರರಂಗದ ದೊಡ್ಡ ಸ್ಟಾರ್. ಅವರನ್ನು ನೋಡಲು ಜನ ಮುಗಿಬೀಳುತ್ತಿದ್ದಾರೆ. ಇಂದು ಅವರು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಸೂರ್ಯ ಈಗ 350 ಕೋಟಿ ರೂಪಾಯಿ ಒಡೆಯ. ಅವರು 23 ವರ್ಷಗಳಿಂದ ಈ ಉದ್ಯಮವನ್ನು ಕೆಲಸ ಮಾಡುತ್ತಿದ್ದಾರೆ. ಅವರ ನಟನೆಯ ಕಂಕುವ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಓಕೆ, ಮುಂದೆ ತಿಳಿಸಿಕೊಂಡು ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.